ಎಲ್ಲರಿಗೂ ನಮಸ್ಕಾರ. ಭಾಳ ಬೇಸರ, ಹಳೆಯ ರಾಮರಾಯರು ತೀರ್ಕೊಂಡಿದ್ದು, ಹುತಾತ್ಮರಾಗಿದ್ದು. ನನಗೆ ಪರ್ಸನಲಿ ಐ ಲವ್ ರಾಮರಾಯ, ಐ ಲವ್ ಹಳೆಯ ರಾಮರಾಯರು. ಯಾಕೆಂದರೆ 1529 ಕರ್ನಾಟಕ ಸಿಂಹಾಸನದ ಧ್ರುವತಾರೆ, ಭಾರತದ ಧ್ರುವ ನಕ್ಷತ್ರವಾದಂಥ ಕೃಷ್ಣದೇವರಾಯರು ಮಹಾರಾಯರು ನಮ್ಮನ್ನು ಬಿಟ್ಟು ಹೋದಾಗ ಈ ವಿಜಯನಗರದ ವೈಭವವನ್ನು, ಕನ್ನಡಿಗರ ವೈಭವವನ್ನು, ಕ್ಷಾತ್ರವನ್ನು, ವಿಜಯನಗರದ ನೆಮ್ಮದಿಯನ್ನು, ಸಿರಿ ಸಂಪತ್ತನ್ನು ಕಾಪಾಡಿದಂಥ ಧೀರ ಶೂರ ಯಾರಾದರೂ ಇದೆ ಹಳೆಯ ರಾಮರಾಯ. ಅನುಮಾನವೇ ಇಲ್ಲ, ನಿಸ್ಸಂದೇಹವಾಗಿ ಅದು ಹಳೆಯ ರಾಮರಾಯರು. ಅವತ್ತು ಪಟ್ಟಕ್ಕೇರಿದಂಥ ಸಚ್ಯುತರಾಯರು ಅಲ್ಲ, ಇವತ್ತಿರೋವಂಥ ಸದಾಶಿವರಾಯರು ಅಲ್ಲ, ಇನ್ಯಾರೂ ಕೈಲೂ ಆಗ್ತಾ ಇರಲಿಲ್ಲ. ಹಳೆಯ ರಾಮರಾಯರು ಒಬ್ಬರ ಕೈಲೇ 30 ಚಿಲ್ಲರೆ ವರ್ಷ ಈ ವಿಜಯನಗರದ ವೈಭವವನ್ನು ಕೃಷ್ಣದೇವರಾಯರ ಲೆವೆಲ್ಗೆ ಎತ್ತಿ ಹಿಡಿದಂಥ ಪುಣ್ಯಾತ್ಮ ಹಳೆಯ ರಾಮರಾಯರು. ಅದಕ್ಕಾಗಿ ಅವ್ರು ಏನೇ ಶಾಸನ ಮಾಡಿರಲಿ, ಏನೇ ನ್ಯಾಯಾನ್ಯಾಯಗಳನ್ನು ಮಾಡಿರಲಿ, ಕೊನೆಯದಾಗಿ ಪುರ ಪ್ರಜೆಗಳ ನೆಮ್ಮದಿಯೇ ಫೈನಲ್ಲು ಅಂತ ಅಂದಾಗ ನಾವೆಲ್ಲ ಆ ಕಾಲದಲ್ಲಿ ನೆಮ್ಮದಿಯಾಗಿದ್ವಿ ಅಂದಾಗ ಅದು ಹಳೆಯ ರಾಮರಾಯರಿಂದ. ವಿಜಯನಗರದ ವೈಭವ 1565 ನಿಂತಿತ್ತು ಅಂದರೆ ಅದು ಹಳೆಯ ರಾಮರಾಯರಿಂದ. ಹಂಗಾಗಿ ಹಳೆಯ ರಾಮರಾಯರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮನ ಇವತ್ತು. ಆಯ್ತಾ? ಹಳೆಯ ರಾಮರಾಯರು ನಾವೆಲ್ಲ ನೆನೆಯಬೇಕಾದ ಪ್ರಾತಸ್ಮರಣೀಯರೇ. ವಿಜಯನಗರದ ಮಾಲಿಕೆಯಲ್ಲಿ ಹಳೆಯ ರಾಮರಾಯರು ನಿಸ್ಸಂದೇಹವಾಗಿ ಒಬ್ಬ ಹೀರೋ. ಕೃಷ್ಣದೇವರಾಯರ ನಂತರದ ಹೀರೋ ಹಳೆಯ ರಾಮರಾಯರೇ, ನೋ ಡೌಟ್, ಪಿರಿಯಡ್. ಆಯ್ತಾ? ಈಗ ಬನ್ನಿ, ಹಳೆಯ ರಾಮರಾಯರು ತೀರ್ಕೊಂಡಿದ್ದು ಹೇಗೆ ಅಂತ ಈ ಬಕೈರ್ನಲ್ಲೂ ಡಿಸ್ಕಷನ್ ಮಾಡಿದ್ದಾರೆ. ಈ ಬಕೈರ್ನಲ್ಲಿ ನಿರ್ಣಾಯಕ ಯುದ್ಧ ನಡೆದ ಸ್ಥಳ, ರಾಮರಾಯರು ತೀರಿಕೊಂಡ ಬಗೆ ಇದೆ. ರಾಮರಾಯರು ಸತ್ತ ನಿಶ್ಚಿತ ದಿನ, ಇನ್ನು ಸತ್ತ ದಿನ ಯಾರು ದಿನಾಂಕ ಮಾಡಲಿಲ್ಲ. ಜನವರಿ 26, 27ನೇ ತಾರೀಕು ಅದರಲ್ಲಿ ನಿಂತಾರೆ, ಇಲ್ಲ ಫೆಬ್ರವರಿ ಫಸ್ಟ್ ವೀಕಲ್ಲಿ ಈಗ ನಾನು ಹೇಳ್ತಿರೋ ಟೈಮಲ್ಲೇ ತೀರ್ಕೊಂಡಿರ್ಬೋದು. ನೋಡ್ರಿ ಹೆಂಗೆ ಇದಾಗಿದೆ, ಕೋಇನ್ಸಿಡೆಂಟ್ ಆಗಿದೆ ಈ ಫೆಬ್ರವರಿಲಿ. ಆಯ್ತಾ? ಸೊ ಇದು ಇರ್ಬೋದು. ತೀರ್ಕೊಂಡಿದ್ದು ಹೆಂಗೆ ಅನ್ನೋದಕ್ಕೆ ಈಗ ನಾನೊಂದು ಹೇಳಿದ್ದಲ್ಲ, ರೂಮಿ ಖಾನ್ ಕರ್ಕೊಂಬರ್ತಾನೆ ನಿಜಾಮ್ ಶಾಹಿ ಇದಕ್ಕೆ. ಅವ್ರ ಕತ್ತನ್ನ ಕತ್ತರಿಸ್ಬಿಡ್ತಾರೆ, ರಾಮರಾಯ ಕತ್ತನ್ನ ಕತ್ತರಿಸ್ತಾರೆ, ಆ ಬಲ್ಲೆಗೆ ನೆಟ್ಕೊಂಡು ಎಲ್ಲ ಕಡೆ ತೋರಿಸ್ತಾರೆ. ಆದರೆ ಇಲ್ಲಿ ಬಕೈರಲ್ಲಿ ಏನು ಹೇಳ್ತಾರೆ ಗೊತ್ತಾರು, ಹಳೆಯ ರಾಮರಾಯರು ಅವ್ರು ಬಂಧಿಸ್ಕೊಂಡು ಹೋಗ್ಬೇಕಾದ್ರೆ ಅಲಿ ಆದಿಲ್ ಶಾಹಿ ಭೇಟಿ ಮಾಡಿಬಿಡ್ತಾರೆ. ಆಗ ನಾನು ಶತ್ರುಗಳ ಕೈಲಿ ಸಾಯಲ್ಲ, ನೀನೇ ನನ್ನ ಸಾಯಿಸ್ಬಿಡು ಅಂತ ಹೇಳ್ತಾರೆ. ಅದರಂತೆ ಅಲಿ ಆದಿಲ್ ಶಾ ಮನಸ್ಸಿಲ್ಲದ ಮನಸ್ಸಿನಿಂದ ಫಿರಂಗಿಯನ್ನು ಹೊಯ್ದಾನೆ. ಅದನ್ನ ನಾನು ಓದೇ ಬಿಡ್ತೀನಿ. ಈ ಮಧ್ಯೆ ರಾಜ ಭೂವರರು ಆದಿಲ್ ಶಾಹಿಯನ್ನು ಕುರಿತು ಹೇಳಿದ್ದು, ನೀನು ನನ್ನ ಮಗನಾಗಿ ಈ ಪ್ರಕಾರ ನಡೆಯುವುದು ಯುಕ್ತವಲ್ಲ. ಮಗನಾದುದಕ್ಕೆ ನನಗೊಂದು ಉಪಕಾರ ಮಾಡು, ನನ್ನನ್ನು ವೈರಿ ಕೈಗೆ ಕೊಟ್ಟು ತಲೆ ಹೊಯಿಸಬೇಡ, ನೀನೇ ನನ್ನನ್ನು ಫಿರಂಗಿಯಿಂದ ಹೊಡೆದುಕೊಲ್ಲು ಅಂತ ಕೇಳ್ತಾರೆ. ಆದಿಲ್ ಶಾಹಿಯನ್ನು ಕೊಂಚ ನಿಧಾನಿಸಿ ತರುವಾಯ ತಾನೇ ಫಿರಂಗಿಯನ್ನು ಹಾರಿಸಿ ರಾಜ ಭೂವರರ ತಲೆಯನ್ನು ಹೊಯ್ದನು. ಇಲ್ಲಿ ಟೆಕ್ನಿಕಲ್ ಆಗಿ ಫಿರಂಗಿ ಹೊಡೆದು ಯಾವನ್ ಕತ್ತರಿಸಕ್ಕಾಗಲ್ಲ. ಫಿರಂಗಿ ಹೊಡೆದ್ರೆ ಬೂಮ್ ಅಂದ್ರೆ ಚಿಂದಿ ಆಗ್ಬಿಡುತ್ತಲ್ವೇನ್ರಿ. ಕತ್ತರಿಸಿ ಫಿರಂಗಿ ಅಂದ್ರೆ ಅದು ಸರಿ ಇಲ್ಲ ಇದು ಅಂತ. ಇದಲ್ಲದೆ ಕೆಳದಿ ನೃಪ ವಿಜಯಂ ಇದಾದ್ಮೇಲೆ 200 ವರ್ಷ ಆದ್ಮೇಲೆ ಆಸ್ಥಾನ ಕವಿ, ಕೆಳದಿಯ ನಾಯಕರಲ್ಲಿ ಆಸ್ಥಾನ ಕವಿಯಾಗಿದ್ದ ಕವಿ ಲಿಂಗಣ್ಣವರನ್ನು ಬರೀತಾರೆ ಕೆಳದಿ ನೃಪ ವಿಜಯಂ ಅಲ್ಲಿ. ಬಳಿಕಂ ಚಂಪು ಕಾವ್ಯದಲ್ಲಿದೆ ಅದು. ಬಳಿಕಂ ವಿಜಯಾಪುರ ಆದಿಲ್ ಶಾಹಿನ ಸಂಚನೆ ಮೇಲಾ ಬಾದಶಹರೊಂದಾಗಿ ಮೋಸದ ಮೇಲೆ ರಾಮರಾಯರಂ ಪಿಡಿದು ಶಿರಶ್ಛೇದನಂ ಗೈದು ಆ ಶಿರಮಂ ಕಾಶಿಗೆ ಕಳುಹಿಸಿ. ಇವ್ರೇನ್ ಮಾಡ್ಬಿಟ್ಟಿದ್ದಾರೆ, ನಮಗೆ ಧಾರ್ಮಿಕ ಸಮಾಧಾನ ಹೇಳ್ತಾರೆ ಅಂತ ಈ ಪುಸ್ತಕದಲ್ಲಿ ಬರ್ದಿದೆ. ಅಂದ್ರೆ ನಾನು ಅದನ್ನ ವಿಡಿಯೋದಲ್ಲಿ ಹಂಗೆ ಹೇಳಿದ್ದೀನಿ, ಯಾಕೆಂದ್ರೆ ಬಕೈರನ್ ತಗೊಂಡೆ ನಾನು ವಿಡಿಯೋ ಮಾಡಕ್ ಹೋಗಿದ್ದು. ಇನ್ನೊಂದ್ಸಲಿ ಮಾಡುವಾಗ ಇದನ್ನ ಹೇಳ್ಕೊತೀನಿ. ಇವ್ರೇನ್ ಹೇಳ್ತಾರೆ, ಶಿರಶ್ಛೇದನ ಮಾಡಿದ್ಮೇಲೆ ಆ ಶಿರವನ್ನ ಕಾಶಿಗೆ ಕಳಿಸ್ಬಿಟ್ರು, ಕಾಶಿಗೆ ಕಳಿಸಿ ಅದನ್ನ ಅಂತ್ಯ ಸಂಸ್ಕಾರ ಮಾಡಿದ್ರು ಅಂತ ನಮಗೊಂದು ಸಮಾಧಾನ ಕೇಳ್ತಾರೆ. ಅದಂಗಾಗಿಲ್ಲ. ಇಲ್ಲಿ ಆಗಿರೋದೇ ನಿಜಾಮ್ ಶಾಹಿನೇ, ಕುತುಬ್ ನಿಜಾಮ್ ಶಾಹಿನೇ ಇವ್ರ ಕತ್ತನ್ನ ತುಂಡರಿಸಿದ್ದು. ಆ ಕತ್ತನ್ನ ಹಿಂಗೆ ಎತ್ಕೊಂಡ್ಬಂದ್ರು. ಯಾಕೆ ನಾ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಅದಾಗಿ 200 ವರ್ಷಗಳ ತನಕವು 1840 ಮಧ್ಯದಲ್ಲಿಯೂ ಸಹ, ಆಯ್ತಾ, 1800 ಮಧ್ಯದಲ್ಲಿಯೂ ಸಹ ಈ ತಲೆ ಇದುವರೆಗೆ ಆ ತಲೆ ತಮ್ಮಲ್ಲಿ ಉಳಿಸಿಕೊಂಡಿರುವ ಆ ಶಿರಶ್ಛೇದನ ಮಾಡಿದ್ಮೇಲೆ ಆ ತಲೆ ಮೇಲೆ ಎಲ್ರಿಗೂ ಒಂಥರ ವಿಚಿತ್ರ ವ್ಯಾಮೋಹ. ವಿಜಯನಗರವನ್ನು ಆಳಿದ ನಮ್ಮನ್ನೆಲ್ಲ ಗಡನೆ ನಡುಗಿಸುವಂತೆ ಮಾಡಿದ ತಲೆ ಕಣ್ರಿ ಇದು. ಅಂದ್ರೆ ಆ ತಲೆನ ಯಾರಿಗೂ ಹೂತಾಕಕ್ಕೋ ಅಥವಾ ಅಗ್ನಿಗೆ ಹಾಕಕ್ಕೋ ಮನ್ಸು ಬರಲಿಲ್ಲ, ತಾವಿಟ್ಕೊಂಡಿದ್ರು. ಇದುವರೆಗೆ ಈ ತಲೆ ತಮ್ಮಲ್ಲಿ ಉಳಿದಿರುವ ಶಿರಶ್ಛೇದಕನ ವಂಶಜರು. ಶಿರಶ್ಛೇದಕನ ವಂಶಜರು ಅಂದ್ರೆ ಯಾರಿಲ್ಲಿ? ಕುತುಬ್ ಶಾಹಿ, ನಿಜಾಮ್ ಶಾಹಿ ಇದಾನಲ್ಲ, ಆ ನಿಜಾಮ್ ಶಾಹಿಯ ವಂಶಜರು 250 ವರ್ಷಗಳುದ್ದಕ್ಕೂ 1565 ಆದ್ಮೇಲೆ 1665, 1765 ವರೆಗೂ, ಆಮೇಲೆ 1800 ವರೆಗೂ 250 ವರ್ಷಗಳುದ್ದಕ್ಕೂ ಯುದ್ಧದ ವಾರ್ಷಿಕದಂದು, ಯುದ್ಧ ನಡೆದ ದಿನದಂದು ಒಂದು ಉರುಸ್ ಮಾಡ್ತಾರೆ. ನಿಮ್ಗೆ ಗೊತ್ತಾ, ಮುಸಲ್ಮಾನರಲ್ಲಿ ಒಂದು ಉರುಸ್ ಅಂತ ಒಂದು ಮಾಡ್ತಾರೆ, ಒಂದು ಮೆರವಣಿಗೆ ಉರುಸ್ ಮಾಡ್ತಾ ಇದ್ರು. 250 ವರ್ಷಗಳುದ್ದಕ್ಕೂ ಯುದ್ಧದ ವಾರ್ಷಿಕದಂದು ನಿಜವಾದ ತಲೆಗೆ
ಅಂದ್ರೆ ರಾಮರಾಯರ ತಲೆ ಇತ್ತು, 250 ವರ್ಷ ಆದ್ರೂ ಬಹುಶಃ ಬರೀ ಕಪಾಲ ಉಳ್ಕೊಂಡಿತ್ತೇನೋ, ಬುರುಡೆ ಮಾತ್ರ. ಪ್ರತಿ ವರ್ಷ ಎಣ್ಣೆ ಹಾಕಿ ವರ್ಣದ್ರವ್ಯ ಹಚ್ಚಿ ಅದನ್ನೆಲ್ಲ ಸಿಂಗಾರ ಮಾಡಿ ಅಹಮದ್ ನಗರದ ಶ್ರದ್ಧಾಭಕ್ತಿಯುಳ್ಳ ಮಹಮ್ಮದೀಯರಿಗೆ ಪ್ರದರ್ಶಿಸಲಾಗುತ್ತದೆ ಎಂದು ತಿಳಿಯುತ್ತದೆ. ಇದನ್ನು ಕ್ರಿಸ್ತಶಕ 1829 ಬರೆಯಲಾಗಿದೆ. ಬಗೈರಲ್ಲಿರೋದಿದು. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇದು ಇನ್ಫಾರ್ಮೇಶನ್. 250 ವರ್ಷ ಆದರೂ 1825 1829 ರಾಮರಾಯರ ತಲೆನ ಪ್ರತಿ ವರ್ಷ ಯಾವ ವರ್ಷ ಯಾವ ದಿನ ಈ 1565 ಯಾವ ದಿನ ಈ ಜನವರಿ ಫೆಬ್ರವರಿ ಕೊಂದರೋ ಆ ದಿನ ಅದನ್ನ ಈಚೆ ತೆಗೆದು ತಲೆಗೆ ಎಣ್ಣೆ ಹಚ್ಚಿ ಆ ತಲೆನ ಸಿಂಗಾರ ಮಾಡಿ ಅದನ್ನ ಮೆರವಣಿಗೆ ಮಾಡ್ತಾ ಇದ್ರು. ಅಹಮದ್ ನಗರದ ತುಂಬಾ ಮೆರವಣಿಗೆ ಮಾಡ್ತಾ ಇದ್ರು. ಆಮೇಲೆ ಇದು ಇದ್ದಕ್ಕಿದ್ದಂಗೆ ಕಾಣೆ ಆಗೋಯ್ತಂತೆ. ಇದು ಯಾವಾಗ ಇದು ರಾಬರ್ಟ್ ಸಿವೆಲ್ ಬರ್ದಿದ್ದಾನೆ ಇದನ್ನ. ಯಾವಾಗ ಇದು ಅಳಿಯ ರಾಮರಾಯನ್ ತಲೆ ಅಂತ ಗುಸು ಬಂತೋ ಈಚೆಗೆ, ಬ್ರಿಟಿಷರಿಗೆ ಗೊತ್ತಾಯ್ತೋ, ಆಗ ಇದ್ದಕ್ಕಿದ್ದಂಗೆ ಆ ಶಿರಶ್ಛೇದಕರ ವಂಶಗರು ಅಂದ್ರೆ ಆ ನಿಜಾಂ ಶಾಹಿ ವಂಶಸ್ಥರು ಮತ್ತೆ ಆ ತಲೆನು ಎಲ್ಲ ನಾಪತ್ತೆ ಆಗೋಯ್ತು. ಇಲ್ಲಿ ಇನ್ನೂ ಒಂದಿದೆ. ರಾಮರಾಯರ ತಲೆಯನ್ನೇ ಹೋಲುವ ಒಂದು ಮುಖದ ತರ ಒಂದು ಕಲ್ಲನ್ನು ಮಾಡಿಸಿ ಬಿಜಾಪುರದಲ್ಲಿ ಒಂದು ಮೋರಿ ಬಾಯಿಗೆ ಹಾಕಿದ್ದಾರೆ ಅಂತ ಒಂದು ಬರೆದಿದ್ದಾರೆ. ಕಲ್ಲಿನಲ್ಲಿ ಕಡೆದ ರಾಮರಾಯ ತಲೆಯ ಪ್ರತಿಕೃತಿ ಇಂದಿಗೂ ಬಿಜಾಪುರದ ಕೋಟೆಯ ಚರಂಡಿಯೊಂದರ ಬಾಯಿಯನ್ನಾಗಿಸಲಿದೆ. ಅದು ಅವರು ರಾಮರಾಯರ ಮೇಲೆ ಸೇಡು ತೀರಿಸಿಕೊಂಡಂತ ಪರಿ. ರಾಮರಾಯರು ಇನ್ನೆಷ್ಟು ಭಯ ಬೀಳ್ಸಿರ್ಬೇಕು ಇವ್ರಿಗೆ. ಸತ್ತ ಮೇಲೆ ಅವ್ರದ್ದು ಆರ್ಭಟ, ಇವ್ರು ಸತ್ತ ಮೇಲೆ ಅವ್ರ ಆರ್ಭಟ. ನೋಡ್ರಿ ಎಂತೆಂಥ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್. ಈ ಬಕೈರನ್ನ ನೀವು ಓದಲೇಬೇಕು. ಈ ಬಕೈರ್ ಇದೆಯಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇದು, ಆಯ್ತಾ. ಸೊ ಇದು ಅವ್ರ ಸತ್ತ ಮೇಲೆ ಇದಾಯ್ತಲ್ಲ. ಈಗ ಇಲ್ಲಿಗೆ ಬರೋಣ. ಇಲ್ಲಿ ಇವ್ರು ಏನೋ ಈಗ ಯಾರೋ ರಾಬರ್ಟ್ ಸಿವೆಲ್ ಓದ್ತೀನಿ. ರಾಬರ್ಟ್ ಸಿವೆಲ್ ಈಗ ರಾಮರಾಯರು ತೀರ್ಕೊಂಡ ತಕ್ಷಣ ಈ ಘಟನೆ ಹಿಂದೂಗಳನ್ನ ಬೆಚ್ಚಿ ಬೀಳಿಸಿತು, ಗಾಬರಿಗೊಳಿಸಿತು ಮತ್ತು ಅವರು ಹಿಂದಕ್ಕೆ ಹೋದರು. ಹುಸೇನ್ ನಿಜಾಂ ಶಾನ ಫಿರಂಗಿ ದಳ ನೇತೃತ್ವದ ಅಧಿಕಾರಿ ರಾಮರಾಯರ ತಲೆ ಕಡಿದ ಮೇಲೆ ಹಿಂದೂ ಸೈನ್ಯಕ್ಕೆ ಕಾಣುವಂತೆ ಉದ್ದವಾದ ಬಲ್ಲೆಗೆ ಚುಚ್ಚಿ ಎತ್ತಿ ಹಿಡಿಯಬೇಕೆಂದು ಆಜ್ಞಾಪಿಸಿದ. ಅದೆಲ್ಲ ಆಯ್ತಲ್ಲ. ತಮ್ಮ ನಾಯಕ ಸತ್ತುದನ್ನು ಕಂಡಂತ ವಿಜಯನಗರದ ಸೈನ್ಯ ಪಡೆಗಳು ಒಡೆದು ಓಡಿದವು. ಮಿತ್ರ ಸೈನ್ಯಗಳನ್ನು ಬೆನ್ನಟ್ಟಿ ಯಶಸ್ವಿಯಾಗಿ ಹತ್ಯೆಗೈದರೆಂದರೆ ರಣರಂಗದ ಹತ್ತಿರ ಹರಿಯುತ್ತಿದ್ದ ನದಿ ನೀರೆಲ್ಲ ಕೆಂಪಾಗೋಯ್ತು. ಕೃಷ್ಣಾ ನದಿ ನೀರು ಸಂಪೂರ್ಣ ಕೆಂಪಾಗೋಯ್ತಂತೆ. ಯಾವಾಗ ವಿಜಯನಗರದ ಸೈನಿಕರು ದಿಕ್ಕೆಟ್ಟು ಓಡಕ್ ಶುರು ಮಾಡಿದ್ರು, ಹಿಂದೆಯಿಂದ ಅಟ್ಟಿಸ್ಕೊಂಬಂಡು ಅವ್ರನ್ನ ಚುಚ್ಚಿ ಸಾಯಿಸ್ಬಿಟ್ರು. 100,000 ಕಾಫಿರರನ್ನು ಕೊಂದರು. 100,000 ಅಂದ್ರೆ 100K ಅಂದ್ರೆ 1,00,000 ವಿಜಯನಗರದ ಸೈನಿಕರನ್ನು ಸಾಯಿಸಿದ್ರಂತೆ. 1,00,000 ಆಯ್ತಾ. ಹೀಗೆ ಮುಸಲ್ಮಾನರು ಸಂಪೂರ್ಣ ವಿಜಯಿಗಳಾಗಿ ರಾಜಧಾನಿಯತ್ತ ಓಡಿದರು, ಹಂಪೆ ಹತ್ರ ಓಡ್ತಾ ಇದ್ರು. ಇದು ಎಷ್ಟು ಗೋಜಲು ಉಂಟಾಗಿತ್ತೆಂದರೆ ನಗರವನ್ನು ಸುತ್ತಿದ್ದ ಗುಡ್ಡಗಳಲ್ಲಿ ಹೊಸ ರಸ್ತೆಯಲ್ಲಿ ಎಲ್ಲಾ ಕಡೆನೂ ಔಸ್ಕೊಂಡ್ಬಿಟ್ರಂತೆ. ಆಯ್ತಾ. ಸುಲ್ತಾನರು ತಮ್ಮ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡ್ರಂತೆ, ಕೊಳ್ಳೆ ಹೊಡೆದ್ರು. ಇಲ್ಲಿ ಏನಾಯ್ತು, ಯುದ್ಧ ಆದ್ಮೇಲೆ 10 ದಿನ ಈ 4 ಸುಲ್ತಾನರು ಅಲ್ಲೇ ಇದ್ರು. 4 ಜನ ಸುಲ್ತಾನರು ಅಲ್ಲೇ ಇದ್ರು, ಸೈನ್ಯವಲ್ಲೇ ಅಲ್ಲೇ ಇತ್ತು. ರಾಮರಾಯರು ತಂದಿದ್ದ ಯುದ್ಧ ಭೂಮಿಗೆ ತಂದಿದ್ದ ಸಂಪತ್ತೇ 10 ದಿನ ಕೊಳ್ಳೆ ಹೊಡೆಯೋಷ್ಟಿತ್ರಿ. ರಾಮರಾಯರು ಯುದ್ಧ ಭೂಮಿ ಖರ್ಚು ಮಾಡಕ್ ತಂದಿದ್ರಲ್ಲ, ಅದೇ 10 ದಿನ ಕೊಳ್ಳೆ ಹೊಡ್ಕೊಂಡ್ರು. ಏನಂತ ಬರೀತಾರೆ, ಸುಲ್ತಾನರು ಆನೆಗಳನ್ನು ಮಾತ್ರ ತಮ್ಮ ಉಪಯೋಗಕ್ಕೆ ಇಟ್ಟುಕೊಂಡು ಪ್ರತಿಯೊಬ್ಬ ಸಂಪಾದಿಸುವುದನ್ನು ಅವನಿಗೆ ಬಿಟ್ಟು ಕೊಟ್ಟುದರಿಂದ ಕೊಳ್ಳೆ ಎಷ್ಟು ದೊಡ್ಡದಾಗಿತ್ತೆಂದರೆ ಮಿತ್ರ ಸೈನ್ಯದ ಪ್ರತಿಯೊಬ್ಬ ಸಾಮಾನ್ಯ ಸೈನಿಕನು ಬಂಗಾರ, ರತ್ನ, ಚರಾಸ್ತಿ, ಡೇರೆ, ಆಯುಧ, ಕುದುರೆ, ಗುಲಾಮರನ್ನು ಪಡೆಯುವ ಮೂಲಕ ಶ್ರೀಮಂತನಾದನು. ಪ್ರತಿಯೊಬ್ಬ ಸೈನಿಕನು ರಿಚ್ ಆಗ್ಬಿಟ್ನಂತೆ. ಡೇರೆ, ಆನೆ, ಕುದುರೆ, ಗುಲಾಮ, ವೇಶ್ಯೆ, ದುಡ್ಡು, ಒಡವೆ, ವಸ್ತ್ರ ಎಲ್ಲ ಸಿಕ್ಬಿಡ್ತು. ತಾನು ಎಷ್ಟು ಎತ್ಕೋಬೇಕೋ ಎತ್ಕೊಂಡ್ರು. ಪ್ರತಿಯೊಬ್ಬ ಸೈನಿಕನು ರಿಚ್ ಆಗ್ಬಿಟ್ಟ ಡೆಕ್ಕನ್ ಸುಲ್ತಾನೇಟ್ ಅಲ್ಲಿ. ಇನ್ನು ನಿಜಾಮ್ ಹತ್ರ ಎಷ್ಟೆಷ್ಟು ದುಡ್ಡು ಹೊಡ್ಕೊಂಡಿರ್ಬೇಕು ಅವರು. ಸೈನಿಕನ ಎಷ್ಟು ಹೊಡ್ಕೊಂಡ ಅಂದ್ರೆ ಅದೇ ಆದಿಲ್ ಶಾ. ಇದು ಇಲ್ಲೇನೆ ಯಾವಾಗ ಹುಸೇನ್ ನಿಜಾಮ್ ಶಾ ರಾಮರಾಯರ ತಲೆ ಕಡಿದ್ನೋ ಇವ್ರ ಯೂನಿಟಿ ಆ ಕ್ಷಣದಲ್ಲೇ ಬ್ರೇಕ್ ಆಗೋಗುತ್ತಂತೆ. ಆದಿಲ್ ಶಾ, ಬರೀದ್ ಶಾ ಇವರೆಲ್ಲ ಬೇಜಾರು ಮಾಡ್ಕೊಂಡು ಕೊಲ್ಬಾರ್ದಾಗಿತ್ತು, ಇದನ್ನು ಕೊಲ್ಬಾರ್ದಾಗಿತ್ತು ಅಂತ ಅಲ್ಲೇ ಬೇರೆ ಮಾಡ್ಕೊಂಡ್ಬಿಡ್ತಾರಂತೆ. ಆಯ್ತಾ. ಈಗ ಇದು ಮುಂದಕ್ಕೆ ಏನಾಯ್ತು ಅಂತ ಬರೀತೇನೆ ನೋಡಿ. ಈ ಮುಂದಕ್ಕೆ
ಈ ಭಯಂಕರ ದುರ್ದಶೆಯ ಸುದ್ದಿ ವಿಜಯನಗರಕ್ಕೆ ಬೇಗನೆ ತಲುಪಿತು. ಆಪತ್ತನ್ನು ಅರಿಯದ ನಿವಾಸಿಗಳು, ಇವ್ರಿಗೆ ಗೊತ್ತೇ ಇಲ್ಲ, ಯುದ್ಧಕ್ಕೆ ಹೋದ್ರೆ 100 ಯುದ್ಧ ಆಗಿದೆ ರೀ. ಯುದ್ಧಕ್ಕೆ ಹೋಗ್ತಾರೆ, ಗೆದ್ಗತ್ತಾರೆ, ಬರ್ತಾರೆ, ಇಲ್ಲ ಕಾಂಪ್ರಮೈಸ್ ಆಗಿ ದುಡ್ಡು ಬಿಸಾಕ್ಬಿಟ್ಟು ಬರ್ತಾರೆ. ಆಪತ್ತನ್ನು ಅರಿಯದ ನಿವಾಸಿಗಳು ಯಾವುದೇ ಗಂಭೀರ ವಿಪರ್ಯಾಸ ಸಂಭವಿಸಿದ ಬದಲಿಗೆ ಸಂಪೂರ್ಣ ಅಜ್ಞಾನದಲ್ಲಿ ಬಾಳುತ್ತಿದ್ದರು. ಎಲ್ಲ ನೆಮ್ಮದಿಯಾಗಿದ್ರು. ಏಕೆಂದರೆ ಈ ಹಿಂದೆ ನಾಯಕರು ತಮ್ಮ ಅಸಂಖ್ಯ ಸೈನಿಕರೊಡನೆ ದಂಡೆತ್ತಿ ಹೋಗಿದ್ದರು ಮತ್ತು ಫಲಿತಾಂಶದ ಬಗೆಗೆ ಸಂಪೂರ್ಣ ವಿಶ್ವಾಸ ಹೊಂದಿದ್ದರು. ಆಯ್ತಾ? ಸೋಲಿನ ಪ್ರಮಾಣವನ್ನ ಅವರು ಗ್ರಹಿಸಿರಲಿಲ್ಲ. ಈ ಹಿಂದೆ ಎಲ್ಲ ಸಂದರ್ಭಗಳಲ್ಲಿ ವೈರಿಯನ್ನ ಹಿಂದಕ್ಕೆ ಅಟ್ಟಲಾಗಿತ್ತು, ಇಲ್ಲವೇ ತುಂಬಿ ಹೊರಚೆಲ್ಲುತ್ತಿದ್ದ ರಾಜನ ಭಂಡಾರದಿಂದ ಕಾಣಿಕೆಗಳನ್ನು ಎಸೆದು ಅವರ ಕಾಟದಿಂದ ತಪ್ಪಿಸಿಕೊಳ್ಳಲಾಗಿತ್ತು. ಇದರಿಂದ ನಗರಕ್ಕಂತೂ ಭಯವಿರಲಿಲ್ಲ, ನಗರ ಸುರಕ್ಷಿತವಾಗಿತ್ತು. ಅರ್ಥ ಆಯ್ತಾ? ಹಿಂದೆನೂ ಯುದ್ಧ ಸೋತಿದ್ದಾರೆ, ಹಿಂದೆನೂ ಕಾಂಪ್ರಮೈಸ್ ಆಗಿದ್ದಾರೆ. 1ನೇ ಬುಕ್ಕನಿಂದ ಹಿಡಿದು ಎಲ್ಲರೂ ಯುದ್ಧಗಳನ್ನು ಸೋತ್ಕೊಂಡ್ ಬಂದಿದ್ದಾರೆ. ಅವಾಗೆಲ್ಲ ದುಡ್ಡನ್ನು ಚೆಲ್ಲಿದ್ದಾರೆ. 1000 ಕೋಟಿ ಯಾಕೆ ಸಂಪಾದನೆ ಮಾಡಬೇಕು ಅಂದ್ರೆ ಇದಕ್ಕೆ. ಯುದ್ಧ ಬಂದಾಗ ಅವ್ರ ದುಡ್ಡು ಮಕ್ಕದ ಮೇಲೆ ಎಸಿತಾರೆ, ತಾವು ಸೇಫ್ ಆಗ್ತಾರೆ. ಗೊತ್ತಾಯ್ತಾ? ಅದಕ್ಕೆ ದುಡ್ಡು ಸಂಪಾದನೆ ಯಾಕೆ ಮಾಡಬೇಕು ಅಂದ್ರೆ ಆಪತ್ತು ಬಂದಾಗ ಚೆಲ್ಲಕ್ಕೆ ದುಡ್ಡನ್ನ. ಇವತ್ತು ನೀವು ನೋಡಿ, ದುಡ್ಡಿರೋಂಥ ಯಾರನ್ನು ಯಾವ ಕೋರ್ಟು ಹಣಿಯಲಾರದು, ಸಾಧ್ಯವೇ ಇಲ್ಲ. ದೇಶ ಬಿಟ್ಟು ಹೋಗ್ತಾನೆ, ಏನು ಅವ್ನು ಮಾಡ್ಕೊಳಕ್ಕಾಗಲಿಲ್ಲ. ಹಂಗೆ ಅದಕ್ಕೆ ದುಡ್ಡು. ಆಯ್ತಾ? ಈ ರೀತಿ ಆಗಿದ್ದಾಗ ಅವರೆಲ್ಲ ಈ ಭಯಂಕರ ಗಾಬರಿ ಇದನ್ನ ಇವರು ಬಹಳ ನಿರ್ವಿಕಾರವಾಗಿ ಬರೆದ್ಬಿಟ್ಟಿದ್ದಾರೆ. ಯಾರು? ನಮ್ಮ ರಾಬರ್ಟ್ ಸಿವೆಲ್ ಇದನ್ನ ನಿರ್ವಿಕಾರವಾಗಿ ಬರೆದಿದ್ದಾರೆ. ಇದನ್ನ ತುಂಬಾ ನಮಗೆ ಎದೆ ಕೊರಿಯೋಂಗೆ ಏನು ಬರ್ದಿರೋ ಅಂಥವ್ರು ಆನ ಕೃಷ್ಣರಾಯರು. ಇವರೇ ಬರ್ದಿರೋದನ್ನೇ ಇಲ್ಲಿ ಬರ್ದಿದ್ದಾರೆ. ಏನಾಯ್ತು ಅಂತ ಅದನ್ನ ನಾನು ಈಗ ಓದ್ತೀನಿ. ಆನ ಕೃಷ್ಣರಾಯರನ್ನ ಈಗ ಓದ್ತೀನಿ. ಆಯ್ತಾ? ರಾಮರಾಯರು ಬಲ್ಲೆಗೆ ಚುಚ್ಚಿಕೊಂಡಿದ್ದ ಸುದ್ದಿ, ಗಾಯಗೊಂಡು ಮಲಗಿದ್ದ ತಿರುಮಲರಾಯರು ಚೇತರಿಸಿಕೊಳ್ಳೋದ್ರೊಳಗಾಗಿ ಅವರಿಗೆ ಅನಿಷ್ಟದ ಸುದ್ದಿ ಮುಟ್ಟಿತ್ತು. ರಾಜಧಾನಿಗೆ ಧಾವಿಸಿ ಬಂದರು. ಹಂಪೆಗೆ ಓಡ್ ಬಂದ್ಬಿಡ್ತಾರೆ. ಹಂಪೆಗೆ ಓಡ್ ಬಂದು ರಾಣಿ ವಾಸದವರನ್ನು ಸದಾಶಿವರಾಯರನ್ನು ಕರೆದುಕೊಳ್ತಾರೆ. ಎಲ್ಲ ತಗೊಳ್ಳಿ, ಗುಡಿಸಿ ಅರಮನೆನೆಲ್ಲ ಒಂದೇ ಒಂದು ರಿಂಗು, ತಾಳಿ, ಕರಿಮಣಿ ಸರ, ಮೂಗ್ಬಟ್ಟು, ಕಿವಿ ಓಲೆ ಏನು ಬಿಡಬೇಡಿ, ಎಲ್ಲನೂ ಎತ್ಕೊಳ್ಳಿ ಅಂತಾರೆ. ಅಲ್ಲಿಂದ ಆದಿಯಾಗಿ ಎಲ್ಲಾನು ಗುಡ್ಸ್ ಎಲ್ಲ ಎತ್ಕೊಳ್ಳಿ, ಗಂಟು ಕಟ್ಟಿ, ಮೂಟೆ ಕಟ್ಟಿ ಅಂತ ಹೇಳಿ 1550 ಆನೆಗಳ ಮೇಲೆ ಸಂಪತ್ತನ್ನ, ರತ್ನ, ಧನಕ, ಕನಕ, ವಸ್ತ್ರಾದಿ ಸಂಪತ್ತನ್ನು ಹೇರಿಕೊಂಡು ತಿರುಪತಿಗೆ ಪ್ರಯಾಣ ಬೆಳೆಸಿದರು. 1550 ಆನೆಗಳ ಮೇಲೆ ಅರಮನೆ ಸಂಪತ್ತು ತುಂಬಿಕೊಂಡು ತಿರುಪತಿಯತ್ತ ಪ್ರಯಾಣ ಬೆಳೆಸಿದರು. ತಿರುಮಲರಾಯರು ತಿರುಪತಿಗೆ ಹೊರಟೋಗ್ತಾರೆ. ಎಲ್ಲ ಸಂಪತ್ತು ತಗೊಂಡು ಮೊದಲು ತಿರುಪತಿಗೆ ಹೊರಟೋಗ್ತಾರೆ. ರಾಜಧಾನಿ ಅಲ್ಲೋಲ ಕಲ್ಲೋಲವಾಯಿತು. ದಿಗ್ಭ್ರಾಂತರಾಗಿದ್ದ ಪ್ರಜೆಗಳಿಗೆ ಸಮಾಧಾನ ಹೇಳೋರೇ ಇಲ್ಲ. ಯಾವಾಗ ರಾಜನೇ, ನಮ್ಮನ್ನೆಲ್ಲ ಕಾಯುತ್ತಿದ್ದ ಮಹಾರಾಜನೇ ತೀರ್ಕೊಂಡ್ಬಿಟ್ಟನೋ, ಯಾವಾಗ ಅವರ ತಮ್ಮನಾದಂಥ ತಿರುಮಲರಾಯರು ಹೆಡ್ ಆಗ್ಬೇಕಾಯ್ತು, ನಮ್ಮನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕಾಯ್ದಂತ ತಿರುಮಲರಾಯರೇ ಸಂಪತ್ತನ್ನೆಲ್ಲ ಎತ್ಕೊಂಡು ತಿರುಪತಿಗೆ ಹೊರಟೋದ್ರು, ನಮ್ಮನ್ನ ಯಾರು ಕೇಳೋರು ಅಂತ ಪ್ರಜೆಗಳು ತಾವು ತಮ್ಮ ಸಂಪತ್ತನ್ನೆಲ್ಲ ಎತ್ಕೊಂಡು ದಿಕ್ಕಾಪಾಲ ಕೊಟ್ಟರು. ಮನಸ್ಸು ಬಂದ ಕಡೆ ಓಡಲಾರಂಭಿಸಿದರು. ಎಲ್ಲ ದಿಕ್ಕಾಪಾಲ ಓಡೋಗ್ಬಿಡ್ತಾರಂತೆ. ದಿಕ್ಕಾಪಾಲ ಓಡೋಗ್ಬಿಟ್ಟ ತಕ್ಷಣ ರಾಮರಾಯರ 10 ದಿನ, ನಾನು ಹೇಳಿದ್ನಲ್ಲ, 10 ದಿನ ಆದ್ಮೇಲೆ ಇಲ್ಲಿ ರಣರಂಗದಿಂದ ಇವರು ಸುಲ್ತಾನರು ವಿಜಯನಗರದ ಕಡೆಗೆ ಎಲ್ಲ ಸೈನ್ಯ ಕರ್ಕೊಂಡು ಬರ್ತಾರೆ. ಪುನಃ ಯಾರು ಮಿಕ್ಕಿರ್ತಾರೆ ಅವರು. ಇಲ್ಲಿ ರಾಮರಾಯರ ಕಡೆಯಿಂದ ಹೋಗಿರ್ತಾರಲ್ಲ, ನಮ್ಮ ಕೆಂಪೇಗೌಡರು ಹೋಗಿರ್ತಾರೆ. ನಮ್ಮ ಕೆಂಪೇಗೌಡರು ಹೋಗಿ 29 ದಿನಗಳ ಕಾಲ ಯುದ್ಧವನ್ನ ಮಾಡಿ ಯುದ್ಧದಲ್ಲಿ ಕೋಮಕ್ಕೆ ಹೋಗ್ತಾರೆ. ಅಸಾಧ್ಯವಾಗಿ ಗಾಯಗೊಂಡ ವೀರ ಯೋಧರಲ್ಲಿ ನಮ್ಮ ನಾಡಪ್ರಭು ಹಿರಿಯ ಕೆಂಪೇಗೌಡರು ಒಬ್ರು. ಅವರನ್ನ ತಂದು ಬೆಂಗಳೂರಿಗೆ 6 ತಿಂಗಳು ಶುಶ್ರೂಷೆ ಮಾಡ್ತಾರೆ. ಆಮೇಲೆ ಅವರು ವಾಪಸ್ ಬರ್ತಾರೆ, ಆರೋಗ್ಯವಂತರಾಗಿ ಬಂದು ಆಡಳಿತ ಮುಂದುವರಿಸ್ತಾರೆ. ಆಗ ನಮ್ಮ ಕುಣಿಗಲ್ಲು, ತ್ಯಾಮಗೊಂಡ್ಲು ಜನ, ಆ ಸುತ್ತಮುತ್ತಲ ಜನ ತಾವು ರಾಜನಿಗೆ ಒಳ್ಳೇದಾಗ್ಲಿ, ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಒಳ್ಳೇದಾಗ್ಲಿ ಅಂತ ಕಂಚಿಗೆ, ತಿರುಪತಿಗೆ ಹರಕೆ ಹೊತ್ಕೋತಾರೆ. ನಮ್ಮ ಕೆಂಪೇಗೌಡರು ವಾಪಸ್ ಮರಳಿ ಬರಲಿ ಅಂತ ಹೇಳಿ ಇಡೀ ಭಾರತದಲ್ಲಿ ಪ್ರಜೆಗಳೇ ರಾಜನಿಗಾಗಿ ಹಾಕಿಸಿದಂಥ ಶಾಸನ ಇರೋದು ನಮ್ಮ ಕುಣಿಗಲ್ನಲ್ಲಿ, ತ್ಯಾಮಗೊಂಡ್ಲಿನಲ್ಲಿ, 2 ಕಡೆ. ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ. ನೀವೆಲ್ಲ ರಾಜರು ಪ್ರಜೆಗಳಿಗಾಗಿ ಕೆರೆ ಕುಂಟೆ ಕಟ್ಟಿಸಿ ಶಾಸನ ಹಾಕ್ಸಿದ್ ಕೇಳಿದಿರ, ಉಂಬ್ಳಿ ದೇವಸ್ಥಾನ ಕಟ್ಟಿಸಿ ಉಂಬ್ಳಿ ಕೊಟ್ಟು, ಅದು ಕೊಟ್ಟು, ಇದು ಕೊಟ್ಟು. ಆದ್ರೆ ಇಲ್ಲಿ ಪ್ರಜೆಗಳೇ ತಾವು ತಿರುಪತಿಗೆ ಹರಕೆ ಕೂತ್ಕೊಂಡು ಶಾಸನ ಹಾಕಿಸ್ತಾರೆ. ಕೆಂಪೇಗೌಡರು ಬದುಕ್ ಬಂದ ಮೇಲೆ ಇವರೆಲ್ಲ ಹೋಗಿ ಹರಕೆ ತೀರಿಸ್ತಾರೆ. ಕುಣಿಗಲ್ ಜನ ಮತ್ತೆ ತ್ಯಾಮಗೊಂಡ್ಲು ಜನ, ಅವ್ರಿಗೆಲ್ಲ ನಮಸ್ಕಾರ.
ನಮ್ಮ ಕೆಂಪೇಗೌಡರು ಇದು ವೀರ ಯೋಧರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ರೀ. 29 ದಿನಗಳ ಕಾಲ ಡೆಕ್ಕನ್ ಸುಲ್ತಾನೇಟ್ ಮೇಲೆ ಯುದ್ಧ ಮಾಡಿದಂಥ ವೀರ ಯೋಧ ನಮ್ಮ ಧೀರ ಕೆಂಪೇಗೌಡರು. ಸೊ ಇಂಥ 100 ಸಾಮಂತರು ಹೋಗಿರ್ತಾರಲ್ಲ, ಈ ಯುದ್ಧ ಸೋತ ಮೇಲೆ ಕೆಲವರೆಲ್ಲ ಅಲ್ಲೇ ತೀರ್ಕೊಂಡಿರ್ತಾರೆ, ಕೆಲವರೆಲ್ಲ ಇವ್ರ ಜೊತೆಗೆ ವಾಪಸ್ ಬರ್ತಾರೆ, ಕೆಲವರೆಲ್ಲ ತಮ್ಮ ಊರಿಗೆ ಅಲ್ಲಿಂದನೇ ಹೊರಟೋಗ್ತಾರೆ. ಏನ್ ಮಾಡೋದು? ಯುದ್ಧ ಸೋತ್ರು, ರಾಮರಾಯರು ತೀರ್ಕೊಂಡ್ಬಿಟ್ಟಿದ್ದಾರೆ, ವೆಂಕಟಾದ್ರಿ ಅವರೆಲ್ಲೋ ಕಾಣ್ತಾನೆ ಇಲ್ಲ, ಈ ತಿರುಮಲ ರಾಯರ್ ಕಣ್ಣು ಏಟ್ ಬಿದ್ಬಿಟ್ಟು ಅವ್ರು ಬಿದ್ದೋಗಿದ್ದಾರೆ, ಅವ್ರ ಮಗ ತೀರ್ಕೊಂಡಿದ್ದಾನೆ. ಯಾರು ಹೂ ಈಸ್ ದೇರ್ ಟು ಡೈರೆಕ್ಟ್ ಅಸ್? ನೋ ಬಡಿ. ಹಾಗಂತ ಹೇಳಿ ಕೆಲವರೆಲ್ಲ ಅವ್ರವ್ರ ಊರ್ಗೆ ಅಲ್ಲಿಂದಾನೆ ತಮ್ಮ ಸೈನ್ಯ ತಗೊಂಡಿದ್ರಲ್ಲ, ಎಷ್ಟು ಜನ ಬರ್ತಿರ್ತಾರ ಅವ್ರನ್ನ ಕರ್ಕೊಂಡು ಅವ್ರವ್ರ ಊರ್ಗೆ ಅವ್ರವ್ರು ಹೊರಟೋಗ್ತಾರೆ. ಕೆಲವರೆಲ್ಲ ಇವ್ರ ಹಿಂದೆ ಬರ್ತಾರೆ, ಕೆಲವರು ಅವ್ರವ್ರ ಊರ್ಗೆ ಹೊರಟೋಗ್ತಾರೆ. ಆಯ್ತಾ? ಈಗ ಇವರು ಎಲ್ಲ ವಾಪಸ್ ಬರ್ತಾರೆ ಇವರೆಲ್ಲ ರಕ್ಕಸಗಿ ತಂಗಡಗಿ ಯುದ್ಧ ಮೈದಾನದಿಂದ ಎಲ್ಲ ಬರ್ತಾರೆ. 10 ದಿನ ಆದ್ಮೇಲೆ ಹಂಪೆ ಕಡೆಗೆ ಬರ್ತಾರೆ. ಹಂಪೆ ಕಡೆಗೆ ಬರೋ ಅಷ್ಟೊತ್ತಿಗೆ ಹಂಪೆಲಿ ಯಾರೂ ಇರಲ್ಲ. ವಿಜಯನಗರ ಹಾಳು ಸುರಿಯಲಾರಂಭಿಸಿತ್ತು. ಬರೀ ವೃದ್ಧರು, ಓಡಕ್ಕಾಗದೇ ಇರೋರು ಅವ್ರು ಮಾತ್ರನೇ ಹಂಪೆಲಿ ಇದ್ದಿದ್ದು. ಆಯ್ತಾ? ಸುಲ್ತಾನರು ವೈಭವದಿಂದ ಮೆರವಣಿಗೆ ಹೊರಟರು. ಪದಾತಿಗಳು, ದಳನಾಯಕರು, ಬಂದಿಗಳು, ಬಲ್ಲೆಗೆ ಸಿಕ್ಕಿಸಲ್ಪಟ್ಟಿದ್ದ ರಾಮರಾಯರ ರುಂಡ ಅದನ್ನು ತಗೊಂಬರ್ತಾರೆ. ಎಲ್ಲರೂ ಬಂದು ಅಚ್ಯುತರಾಯ ದೇವಸ್ಥಾನದ ಮುಂದೆ ಸಾಗಿ ಕೋದಂಡರಾಮ ದೇವಸ್ಥಾನ ಬಳಸಿ ಹಂಪೆ ಮಾರುಕಟ್ಟೆ ಮಾರ್ಗವಾಗಿ ನಂದಿ ವಿಗ್ರಹಗಳಿಗೆ ಬಂದು ಅಲ್ಲಿಂದ ಸಾಸಿವೆಕಾಳು ಗಣೇಶನ ಮುಂದೆ ಬಂದು ಕೃಷ್ಣ ದೇವಸ್ಥಾನ ಮುಂದೆ ಬಂದು ನರಸಿಂಹ ವಿಗ್ರಹದ ಮುಂದೆ ಬಂದು ರಾಜಭವನ ಸೇರಿ, ಅಲ್ಲಿ ರಾಜಭವನ ಯಾಕೆಂದ್ರೆ ಅರಮನೆ ಖಾಲಿ, ಅರಮನೆಯಲ್ಲೆಲ್ಲ ಸೇರ್ಕೋತಾರೆ. ಅರಮನೆಯಲ್ಲಿ ಸೇರ್ಕೊಂಡು ಎಲ್ಲ ಸೆಟ್ಲ್ ಆಗ್ತಾರೆ. ಅಲ್ಲಿಂದ 6 ತಿಂಗಳ ಕಾಲ ಪ್ರತಿ ಮನೆಯನ್ನ ಸೈನಿಕರು ಶೋಧ ಮಾಡ್ತಾರೆ. ದೇವಸ್ಥಾನಗಳಿಗೆ ಬೆಂಕಿ ಹಚ್ಚುತ್ತಾರೆ. ವಿಜಯನಗರದ ಪ್ರತಿಯೊಂದು ಮನೆಯನ್ನು ಶೋಧಿಸಿ ಭೂಗರ್ಭದಲ್ಲಿ ಅಡಗಿದ್ದ ಅಪಾರ ಸಂಪತ್ತನ್ನು ವಶಪಡಿಸಿಕೊಂಡರು. ಭೂಗರ್ಭ ಅಂದ್ರೆ ಎಲ್ಲ ಹೂತಿಟ್ಟಿರ್ತಾರೆ. ಎತ್ಕೊಂಡು ಹೋಗಕ್ಕಾಗತ್ರಿ ಒಬ್ಬ ಮನುಷ್ಯ? ಎಷ್ಟು ಸಾಸ್ತಿ ಅದು ಎತ್ಕೊಂಡು ಹೋಗಿರ್ತಾನೆ, ಆಗದೆ ಇದ್ದನ್ನೆಲ್ಲ ಹೂತಿಟ್ಟಿರ್ತಾನಲ್ಲ, ಎಲ್ಲ ಎತ್ಕೋತಾರೆ, ಎಲ್ಲ ಸಂಪತ್ತನ್ನು ದೋಚ್ತಾರೆ. 100 ದೇವಾಲಯಗಳು ಸೈನಿಕರ ಅವಕಪ್ಪಿಗೆ ಪಾತ್ರರಾಯಿತು. ನರಸಿಂಹನ ಬೃಹತ್ ವಿಗ್ರಹ ಅದನ್ನ ಒಡೆದಾಕ್ತಾರೆ. ಆಮೇಲೆ ವಿಜಯನಗರದ ಅದು ಉಗ್ರ ನರಸಿಂಹ ಇದೆಯಲ್ಲ, ಅದು ಲಕ್ಷ್ಮೀ ನರಸಿಂಹ. ಅರ್ಥ ಆಯ್ತಾ? ಅದು ಇವರು ಒಡೆದಾಕಿರೋದು ಲಕ್ಷ್ಮೀ ವಿಗ್ರಹವನ್ನ. ಅದು ಈಗ ಉಗ್ರ ನರಸಿಂಹ ಇದಾನಲ್ಲ, ಅವನ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸ್ಕೊಂಡಿದ್ದಾನೆ. ಇದ್ದಾಗ ಕಟ್ಟಿದ ಕಾಲದಲ್ಲಿ ಅದು ಬರೀ ಈಗ ಉಗ್ರ ನರಸಿಂಹನಾಗಿ ಉಳ್ಕೊಂಡಿದ್ದಾನೆ. ಯಾಕೆಂದ್ರೆ ಲಕ್ಷ್ಮಿನ ಇವ್ರು ಇನ್ವೇಡ್ ಮಾಡಿದಾಗ ಹೊಡೆದಾಕ್ಬಿಡ್ತಾರೆ, ಅದಿಲ್ಲ. ಆಯ್ತಾ? ವಿಜಯನಗರದ ನಿರ್ನಾಮ ಕಾರ್ಯ 6 ತಿಂಗಳು ಅವಿಚ್ಛಿನ್ನವಾಗಿ ನಡೆಯಿತು. 4 ಸುಲ್ತಾನರು ಅಪಾರವಾದಂಥ ಧನ ಕನಕಗಳನ್ನು ಕಟ್ಟಿಕೊಂಡರು. ಅಲಿ ಆದಿಲ್ ಶಾಗೆ ಅಂಡಾಕಾರದ ವಜ್ರಗಳು ದೊರೆತವು. ಹುಸೇನ್ ನಿಜಾಮ್ ಶಾಹರಿಗೆ ಅಮೂಲ್ಯವಾದಂಥ ರತ್ನಾಭರಣಗಳು ದೊರೆತವು. ವಿಜಯನಗರವನ್ನು ಹಾಳುಗೆಡವಿದ ಸುಲ್ತಾನರುಗಳು ತಮ್ಮ ರಾಜ್ಯಗಳಿಗೆ ತೆರಳಲು ನಿರ್ಧರಿಸಿದ್ದರು. ಈ 6 ತಿಂಗಳ ಅವಧಿಯಲ್ಲಿ ಒಬ್ಬರ ಮುಖ ಒಬ್ಬರು ನೋಡಕ್ಕಾಗದೇ ಇರೋಷ್ಟು ಬೇರೆ ಆಗ್ಬಿಟ್ಟಿರ್ತಾರೆ. ಆಗ್ಲೇ ಎಂಥವ್ರು ನೋಡ್ರಿ ಇವರು. 6 ತಿಂಗಳ ಅವಧಿಯಲ್ಲಿ ಎಲ್ಲ ಸೇರಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಅಷ್ಟರಲ್ಲಾಗ್ಲೇ ಒಬ್ರು ಮುಖ ಒಬ್ರು ನೋಡಕ್ಕಾಗ್ದಂಗೆ ಬೇರೆ ಆಗ್ಬಿಟ್ಟಿರ್ತಾರೆ. ಆಯ್ತಾ? ವಿಜಯನಗರನ್ನೆಲ್ಲ ಹಾಳುಗಳಿಸೋದಲ್ಲ ಎಲ್ಲಾರು ಆಗಿ ಆಗ ಅಲಿ ಆದಿಲ್ ಶಾ ಹೇಳ್ತಾನೆ, ಇದೆಲ್ಲ ಇವ್ರ ನಮ್ಮ ಅನಕೃಷ್ಣರಾಯರು ಬರ್ದಿರೋದು. ಅಲಿ ಆದಿಲ್ ಶಾ ಸಾಕು ಹೋಗೋಣ, ಇನ್ ಸಾಕು, ನಾವು ಜನಗಳ ಕೈಲಿ ಕೆಟ್ಟವರಾಗ್ಬಿಡ್ತೀವಿ, ಸಾಕು ಹೋಗೋಣ ನಡೀರಿ, ನಮ್ ಸೇರ್ತೀರಿದೆ, ಮತ್ತೆ ಎಷ್ಟು ಅಂತ ಲೂಟಿ ಮಾಡ್ತೀರಿ ನಡೀರಿ ಅಂತಾರೆ. ಬಟ್ ಇವರೆಲ್ಲ ಮಿಗ್ದವ್ರು ಒಪ್ಪಲ್ಲ, ಇಲ್ಲ ನೀನೇನಾರು ಮಾಡ್ಕೊ, ನಾವು ಇದೇ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರು ಅಲ್ಲಿಂದ ಎಲ್ಲಾರು ಹೊರಟು ಬಿಡ್ತಾರೆ. ಎಲ್ಲಾರು ಹೊರಟ ಮೇಲೆ ಅಹಮದ್ ನಗರಕ್ಕೆ ಹಿಂತಿರುಗಿದ ಹುಸೇನ್ ನಿಜಾಮ್ ಶಾಹರ್ಗೆ ಹಾಸಿಗೆ ಮಲಗಿಬಿಡ್ತಾರೆ. ಅವ್ರಿಗೆ ಹುಚ್ಚಿಡಿದು ಬಿಡುತ್ತೆ. ತಾವು ಯಾಕೆಂದ್ರೆ ಹುಸೇನ್ ನಿಜಾಮ್ ಶಾನೆ ತಾನೆ ರಾಮರಾಯರನ್ನ ಕೊಂದಿದ್ದು, ಅವನಿಗೆ ರಾಮರಾಯರು ವಾಪಸ್ ಬಂದಂಗೆ, ರಾಮರಾಯರು ನಕ್ಕಂಗೆ ಅಂದಂಗೆ, ಅವನ ಅಪಹಾಸ್ಯ ಮಾಡ್ದಂಗೆ, ನಾನು ನಿನ್ನನ್ನು ಎಷ್ಟು ಸಲ ಸೋಲ್ಸಿದ್ದೆ, ನೀನು ನನ್ನ ಕೈಲಿ ಸೋತಂತ ನಾಯಿ, ನೀನು ನನ್ನ ದಾಸ, ನೀನು ನನ್ನ ಗುಲಾಮ ಅಂದಂಗೆ, ಇದೆಲ್ಲ ಹಿಂಸೆಗಳು, ರಕ್ತ ಎಲ್ಲ ಕನ್ಸಲ್ಲಿ ಬಂದು ಹುಚ್ಚಾಗಿ ಭಯಂಕರವಾಗಿ ಮಾತಾಡ್ಕೋತಾ ಎಲ್ಲ ಮಾಡ್ತಾ ಒಂದಿನ ಓಡ್ ಬಂದ, ರಾಮರಾಯ ನಾನು ಬರ್ತಾ ಇದ್ದೀನಿ ಅಂತ ಓಡ್ ಬಂದು ಬಾಲ್ಕನಿಯಿಂದ ರಪ್ ಅಂತ ಕೆಳಗಡೆ ಬಿಡ್ತಾರೆ. ಸಂಪೂರ್ಣವಾಗಿ ಹುಚ್ಚಿಡ್ಕೊಂಬಿಟ್ಟು ಹುಸೇನ್ ನಿಜಾಮ್ ಶಾ, ರಾಮರಾಯರನ್ನ ಕೊಂದಂತ ಹುಸೇನ್ ನಿಜಾಮ್ ಶಾ ಹುಚ್ಚು ಹಿಡಿದು ಅವರ ಅರಮನೆಯ ಉಪ್ಪರಿಗೆಯಿಂದ ಬಿದ್ದು ಮೃತಪಟ್ಬಿಡ್ತಾರೆ. ಆಯ್ತಾ? ಈ ಕಡೆ ಸಂಸಾರ ಸಂಪತ್ತು ಸಮೇತರಾಗಿ ವಿಜಯನಗರ ಬಿಟ್ಟು ಹೊರಟ ತಿರುಮಲ ರಾಯರು
ಚಂದ್ರಗಿರಿಗೆ ಬಂದು ತಲುಪ್ಕೋತಾರೆ. ಸದಾಶಿವರಾಯರು ಸಮೇತ ಬಂದಿರ್ತಾರೆ. ಸದಾಶಿವರಾಯರು ಹೌಸ್ ಅರೆಸ್ಟ್ ಆಗಿರ್ತಾರಲ್ಲಪ್ಪ, ಅವರನ್ನು ಕರ್ಕೊಂಡು ತಿರುಮಲ ರಾಯರು ಚಂದ್ರಗಿರಿಗೆ ಬಂದಿರ್ತಾರೆ. ಸೊ ಈಗ ಇಲ್ಲಿ ನೋಡ್ರಿ, ರಾಮರಾಯರು ತೀರ್ಕೊಂಬಿಟ್ರು. ಸದಾಶಿವರಾಯರಿಗೆ ಪಟ್ಟ ಆಕ್ಚುಲಿ ಇತ್ತಲ್ಲ, ಕೊಡ್ಬೇಕಿತ್ತಲ್ಲ. ತಿರುಮಲ ರಾಯರು ಅವ್ರನ್ನ ಸಂಪೂರ್ಣ ಸೈಡ್ಗೆ ಹಾಕ್ಬಿಟ್ಟು ತಾವು ರಾಜರಾಗ್ತಾರೆ. ಅಂದ್ರೆ ಕ್ಷಮಾಪತಿ ಸ್ಥಾನ. ಸೇಮ್ ರಾಮರಾಯರು ಏನ್ ಸಿಸ್ಟಮ್ ಇತ್ತೋ ಆ ಸಿಸ್ಟಮ್ ಕಂಟಿನ್ಯೂ ಮಾಡ್ಬಿಡ್ತಾರೆ. ಅಲ್ಲೂ ಸದಾಶಿವರಾಯರಿಗೆ ನೀವು ಸಂಪೂರ್ಣವಾಗಿ ಸ್ವತಂತ್ರ ಕೊಡಲ್ಲ. ತಿರುಮಲ ರಾಯರು ಅಷ್ಟೇನೆ, ಸಂಪೂರ್ಣ ಸ್ವತಂತ್ರ ಕೊಡಲ್ಲ. ಆಯ್ತಾ? ತಿರುಮಲ ರಾಯರು ಚಂದ್ರಗಿರಿಯಲ್ಲಿ ಇದ್ದದನ್ನ ವಿಚಾರ ತಿಳಿದು ಬರಲು ವೆಂಕಟಾದ್ರಿಗಳು ಅಲ್ಲಿಗೆ ಬರ್ತಾರೆ. ಇವರಿಬ್ರು ಅಣ್ಣ ತಮ್ಮರು ಗೊಳೋ ಅಂತ ಹತ್ತು ಕರೆದು ಸಮಾಧಾನ ಮಾಡಿಕೊಂಡು ತಮ್ಮ ಹಿರಿಯಣ್ಣನಾದಂಥ ಹಳೆಯ ರಾಮರಾಯರಿಗೆ ಶಾದ್ರ ಕರ್ಮಗಳೆಲ್ಲ ಮುಗಿದ ಮೇಲೆ ಅವ್ರು ಹೇಳ್ತಾರೆ, ನೋಡಿ, ವಿದ್ಯಾರಣ್ಯರ ತಪಸ್ಸು, ಹರಿಹರ ಬುಕ್ಕರಾಯರ ಪರಾಕ್ರಮಗಳಿಂದ ಸ್ಥಾಪಿತ ಆದ ವಿಜಯನಗರಕ್ಕೆ ಈ ದೆಸೆ ಬರುತ್ತೆ ಅಂತ ಯಾರು ನಂಬ್ಕೊಂಡಿದ್ರು, ಹಾಗಾಗಿ ನಾವು ವಾಪಸ್ ಹೋಗೋಣ, ವಿಜಯನಗರವನ್ನು ಪುನರ್ ನಿರ್ಮಾಣ ಮಾಡೋಣ. ಹರಿಹರ ಬುಕ್ಕರಾಯರು, ಪ್ರೌಢದೇವರಾಯರು, ಸಾಳುವ ನರಸಿಂಗರಾಯರು, ಕೃಷ್ಣದೇವರಾಯ ಮಹಾರಾಯರು, ಹಳೆಯ ರಾಮರಾಯರು ಇವರೆಲ್ಲ ಸೇರಿ ಹೇಗೆ ವಿಜಯನಗರದ ವೈಭವವನ್ನು ಮೆರೆಸಿದ್ರು, ನಾವು ಹೋಗೋ ರೀತಿ ಮೆರೆಸೋಣ ಅಂತ ಹೇಳಿ ವಾಪಸ್ ವಿಜಯನಗರಕ್ಕೆ ಬರ್ತಾರೆ. 2 ವಾರಗಳಲ್ಲಿ ತಿರುಮಲ ರಾಯರು ವೆಂಕಟಾದ್ರಿ ಸಕಲ ಪರಿವಾರದೊಂದಿಗೆ ವಿಜಯನಗರಕ್ಕೆ ಹಿಂತಿರುಗಿದರು. ಇದನ್ನು ಇವನು ಬರೆದಿದ್ದಾನೆ. ಎಲ್ಲಿ ನಮ್ಮ ಬ್ರೋ ಯಾರಪ್ಪ, ರಾಬರ್ಟ್ ಸಿವೆಲ್ ಬರೆದಿದ್ದಾನೆ. ಏನು, ಇಟಾಲಿಯನ್ ಪ್ರವಾಸಿ ಸ್ಯಾಜರೋ ಫೆಡ್ರಿಚಿ ಅದು ಬರ್ದಿರೋದು. ಅದನ್ನ ರಾಬರ್ಟ್ ಸಿವೆಲ್ ಬರೆದಿದ್ದಾನೆ, ಅದನ್ನ ಕೃಷ್ಣರಾಯರು ಬರೆದಿದ್ದಾರೆ. ಆಯ್ತಾ? ಇದು ಕೃಷ್ಣರಾಯರ ಕಲ್ಪನೆ ಅಲ್ಲ, ಮೈಂಡ್ ಇಟ್. ಆಯ್ತಾ? ಸೀಜರ್ ಫ್ರೆಡ್ರಿಕ್ 2 ವರ್ಷಗಳ ತರುವಾಯ ಈ ಊರಿಗೆ ಬರ್ತಾನಂತೆ. ಇಟಾಲಿಯನ್ ಪ್ರವಾಸಿ ಸ್ಯಾಜರೋ ಫೆಡ್ರಿಚಿ, ಅಥವಾ ಇಂಗ್ಲಿಷರು ಅವನನ್ನು ಅನೇಕ ವೇಳೆ ಕರೆಯುತ್ತಿದ್ದಂತೆ ಸೀಜರ್ ಫ್ರೆಡ್ರಿಕ್, ಇಬ್ರು ಒಬ್ನೇ 2 ವರ್ಷಗಳ ತರುವಾಯ 1567 ಅಲ್ಲಿ ಹಂಪಿಗೆ ಬರ್ತಾನಂತೆ. ಹಂಪಿಗೆ ಬಂದಾಗ ವಿನಾಶದ ನಂತರ ಮಹಮ್ಮದಿಯರು ತಮ್ಮ ದೇಶಕ್ಕೆ ಹೋಗಿದ್ದಾಗ ತಿರುಮಲ ರಾಯರು ನಗರವನ್ನ ಪುನರ್ವಸತಿಗೊಳಿಸಲು ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇದ್ರು, ಜನರು ಅಲ್ಲಿ ವಸತಿ ಮಾಡ್ತಾ ಇದ್ರು ಅಂತ ಬರೀತಾನೆ ನೋಡ್ರಿ. ಸೊ ಇದು ನಿಜ. ಇವರು ತಿರುಮಲ ರಾಯರು ವಾಪಸ್ ಬರ್ತಾರೆ, 2 ವಾರಗಳಲ್ಲಿ ಬರ್ತಾರೆ. ತಿರುಮಲ ರಾಯರ ಅಪೇಕ್ಷೆಯಂತೆ ಜನ ವಾಪಸ್ಸು ಬಂದು ವಿಜಯನಗರದಲ್ಲಿ ನೆಲೆಸಲಾರಂಭಿಸಿದರು. ಮುಸಲ್ಮಾನರ ಹಾವಳಿಗೆ ಭಗ್ನವಾಗಿದ್ದ ಮಂದಿರಗಳು, ಮಹಲುಗಳು, ಅಶ್ವಗಳನ್ನು ಎಲ್ಲವನ್ನ ಪುನರ್ ನಿರ್ಮಾಣ ಮಾಡಲಾರಂಭಿಸಿದರು. ಪಂಪಾನಾಥ ಭುವನೇಶ್ವರಿಯ ಕೃಪಾಶೀರ್ವಾದದಿಂದ ವಿಜಯನಗರ ಮತ್ತೆ ತಲೆ ಎತ್ತಲಾರಂಭಿಸಿತು. ನೋಡಿದ್ರ? ನೋಡ್ರಿ ವಿಜಯನಗರದಿಂದ ಓಡೋದವರು, ಇಲ್ಲಿಂದ ಆತ್ಮರಕ್ಷಣೆಗಾಗಿ, ಸಂಪತ್ತಿನ ರಕ್ಷಣೆಗಾಗಿ ತಿರುಪತಿಗೆ ಹೋಗಿದ್ದವರು ತಿರುಪತಿಯ ಪಕ್ಕದಲ್ಲೇ ಇರುವಂತ ಚಂದ್ರಗಿರಿಗೆ ಬರ್ತಾರೆ. ಚಂದ್ರಗಿರಿಯಲ್ಲಿ ಇವರು ಅಣ್ಣನ ಹಳೆಯ ರಾಮರಾಯರ ಶಾಸ್ತ್ರಗಳನ್ನೆಲ್ಲ ಮಾಡಿ, ಇಲ್ಲ ನಾವು ವಾಪಸ್ ಹೋಗೋಣ. ಯಾರಿಗೆ ತಾನೇ ರೀ ಹಂಪಿ ಬಿಡೋಕೆ ಮನ್ಸು ಯಾರಿಗೆ ಬರುತ್ತೆ ರೀ ಹೇಳ್ರಿ? ಅಂಥ ವೈಭವದಿಂದ ಮೆರೆದ, ಇವರೆಲ್ಲ ಬಾಳಿ ಬದುಕಿದ ವೈಭವದಿಂದ ಮೆರೆದ ಹಂಪೆ ಇವನ್ ಬಂದು ಅಟ್ಯಾಕ್ ಮಾಡಿ 6 ತಿಂಗಳು ಏನೋ ಆಗೋಯ್ತು ಅಂತಂದ್ರೆ ನಾವು ಬಿಡಕ್ಕಾಗುತ್ತಾ? ಬನ್ನಿ ವಾಪಸ್ ಹೋಗೋಣ ಅಂತ ವಾಪಸ್ ಬಂದು 2 ವೀಕ್ಸ್ ಆದ್ಮೇಲೆ ವಾಪಸ್ ಬಂದು ಪುನಃ ಶುರು ಮಾಡ್ತಾರೆ. ಹಂಪಿ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಹಂಪಿ ನಿಧಾನವಾಗಿ ಮೇಲೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಹಂಪಿ ಭುವನೇಶ್ವರಿ, ಪಂಪಾಪತಿ ಭುವನೇಶ್ವರಿಯ ಕೃಪಾಶೀರ್ವಾದದಿಂದ ವಿಜಯನಗರ ಮತ್ತೆ ತಲೆ ಎತ್ತಲಾರಂಭಿಸಿತು. ಹೆಂಗಿದು ಸ್ಟೋರಿ? ನಾಳೆ ನೋಡೋಣ.